ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಪ್ರಮುಖ ಅಧ್ಯಾಯ ಅಂತ ಹೇಳಿದ್ರೆ ಬೆಳವಣಿಗೆ ಮತ್ತು ವಿಕಾಸ. ಈ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದಿರುವಂತಹ TET ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ತಂದಿದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ವಿಕಾಸದ ಅರ್ಥ. ವಿಕಾಸದ ಅರ್ಥ: ಆಪ್ಷನ್ 1 ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ. ಆಪ್ಷನ್ 2 ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ. ಆಪ್ಷನ್ 3 ಚಿಕ್ಕವನು ವಯಸ್ಕನಾಗುವುದು. ಆಪ್ಷನ್ 4 ವಯಸ್ಕ ಮುದುಕನಾಗುವುದು. ವಿಕಾಸ ಎಂಬ ಪದದ ಅರ್ಥ ಏನು ಅಂತ ಹೇಳಿದ್ರೆ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ. ವಿಕಾಸ ಎಂದರೆ ಜೀವನ ಪರ್ಯಂತ ನಡೆಯುವ ಒಂದು ಪ್ರಕ್ರಿಯೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಶಿರಪಾದ ವಿಕಾಸದ ತತ್ವ ಎಂದರೆ? ಶಿರಪಾದ ವಿಕಾಸದ ತತ್ವ ಎಂದರೆ ಆಪ್ಷನ್ 1 ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಸಾಗುತ್ತದೆ. ಆಪ್ಷನ್ 2 ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತದೆ. ಆಪ್ಷನ್ 3 ವಿಕಾಸವು ಎಲ್ಲ ದಿಕ್ಕಿನಲ್ಲಿ ಸಾಗುತ್ತದೆ. ಆಪ್ಷನ್ 4 ವಿಕಾಸವು ದೇಹದ ಎಲ್ಲ ಭಾಗಗಳಲ್ಲಿ ಹರಡುತ್ತದೆ. ಶಿರಪಾದ ವಿಕಾಸದ ತತ್ವ ಎಂದರೆ ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತದೆ ಎಂಬುದು ಇದರ ಸರಿಯಾದ ಅರ್ಥವಾಗಿದೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್, ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು. ಆಪ್ಷನ್ 1 ಶಿರ. ಆಪ್ಷನ್ 2 ತೋಳುಗಳು. ಆಪ್ಷನ್ 3 ಕಾಲುಗಳು. ಆಪ್ಷನ್ 4 ಹಸ್ತ. ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ 1 ಶಿರ. ನಾಲ್ಕನೇ ಪ್ರಶ್ನೆ, ವಿಕಾಸದ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು. ವಿಕಾಸದ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಆಪ್ಷನ್ 1 ಎಲಿಜಬೆತ್ ಹರ್ಲಾಕ್. ಆಪ್ಷನ್ 2 ರಾಬರ್ಟ್ ಹ್ಯಾವಿಂಗ್ ಹರ್ಟ್ಸ್. ಆಪ್ಷನ್ 3 ಕಾರ್ಲ್ ರೋಜರ್ಸ್. ಆಪ್ಷನ್ 4 ಕಾರ್ಲ್ ಜೂಂಗ್. ವಿಕಾಸದ ಕಾರ್ಯಗಳು ಅಥವಾ ವಿಕಾಸಾತ್ಮಕ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ರಾಬರ್ಟ್ ಹ್ಯಾವಿಂಗ್ ಹರ್ಟ್ಸ್. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ. ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ ಆಪ್ಷನ್ 1 ಸಮತಲ ನೇರಾಭಿಮುಖ. ಆಪ್ಷನ್ 2 ಶಿರ ಪಾದಾಭಿಮುಖ. ಆಪ್ಷನ್ 3 ಕೇಂದ್ರ ಸಮತಲ ಅಭಿಮುಖ. ಆಪ್ಷನ್ 4 ಲಂಬ ನೋಟ ಸೀಳು ನೋಟಾಭಿಮುಖ. ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ ಯಾವುದು ಅಂತ ಹೇಳಿದ್ರೆ ಶಿರ ಪಾದಾಭಿಮುಖ ತತ್ವ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಆರನೆಯ ಪ್ರಶ್ನೆ, ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ. ಆಪ್ಷನ್ 1 ಸೂಕ್ತವಾದ ವೈದ್ಯಕೀಯ ಆರೈಕೆ. ಆಪ್ಷನ್ 2 ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಆಪ್ಷನ್ 3 ಕುಟುಂಬದ ಗಾತ್ರ. ಆಪ್ಷನ್ 4 ಜನನದ ನಂತರ ಮಗುವು ಪಡೆದ ಪೌಷ್ಟಿಕಾಂಶ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ ಯಾವುದು ಅಂತ ಹೇಳಿದ್ರೆ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಕುಟುಂಬದ ಗಾತ್ರ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಏಳನೇ ಪ್ರಶ್ನೆ, ಇದು ಬೆಳವಣಿಗೆಯ ಚಿಹ್ನೆಯಲ್ಲ. ಇದು ಬೆಳವಣಿಗೆಯ ಚಿಹ್ನೆಯಲ್ಲ. ಆಪ್ಷನ್ 1 ಇದನ್ನು ಸುಲಭವಾಗಿ ಅಳತೆ ಮಾಡಬಹುದು. ಆಪ್ಷನ್ 2 ಬೆಳವಣಿಗೆಯನ್ನು ಭೌತಿಕ ಸಂವೇದನೆಯಾಗಿ ಪರಿಗಣಿಸುತ್ತೇವೆ. ಆಪ್ಷನ್ 3 ಪಕ್ವತೆಯುಂಟಾದಾಗ ನಿಂತು ಹೋಗುತ್ತದೆ. ಆಪ್ಷನ್ 4 ಗುಣಾತ್ಮಕ ಅಂಶ. ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವುದು ಬೆಳವಣಿಗೆಯ ಒಂದು ಲಕ್ಷಣವಲ್ಲ ಅಂತ ಇಲ್ಲಿ ಪ್ರಶ್ನೆ ಇರೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಗುಣಾತ್ಮಕ ಅಂಶ. ಬೆಳವಣಿಗೆ ಎಂಬುದು ಪರಿಮಾಣಾತ್ಮಕವಾದದ್ದು. ಬೆಳವಣಿಗೆಯನ್ನು ಅಳತೆ ಮಾಡಬಹುದು ಮತ್ತು ಪಕ್ವತೆಯುಂಟಾದಾಗ ಇದು ಒಂದು ನಿರ್ದಿಷ್ಟ ಹಂತಕ್ಕೆ ತಲುಪಿದಾಗ ಬೆಳವಣಿಗೆ ಎಂಬುದು ವ್ಯಕ್ತಿಯಲ್ಲಿ ನಿಂತು ಹೋಗುತ್ತದೆ. ಆದರೆ ವಿಕಾಸ ಎಂಬುದು ಗುಣಾತ್ಮಕವಾದದ್ದು. ವಿಕಾಸ ಎಂಬುದು ವ್ಯಕ್ತಿಯ ಜೀವನ ಪರ್ಯಂತ ನಡೆಯುವಂತಹ ಒಂದು
ಪ್ರಕ್ರಿಯೆಯಾಗಿದೆ. ಆದ್ದರಿಂದ ಗುಣಾತ್ಮಕ ಅಂಶ ಎಂಬುದು ಬೆಳವಣಿಗೆಯ ಚಿಹ್ನೆಯಲ್ಲ ಅಂತ ಹೇಳಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ. ಆಪ್ಷನ್ 1 ಸಾಮಾಜಿಕ ಒತ್ತಡಗಳು. ಆಪ್ಷನ್ 2 ಸಾಮಾಜಿಕ ಅಂತರಕ್ರಿಯೆಗಳು. ಆಪ್ಷನ್ 3 ಸಾಮಾಜಿಕ ಸಂಪರ್ಕಗಳು. ಆಪ್ಷನ್ 4 ಸಾಮಾಜಿಕ ಬದ್ಧತೆ. ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 2 ಸಾಮಾಜಿಕ ಅಂತರ್ಕ್ರಿಯೆಗಳು. ನೆಕ್ಸ್ಟ್ ಕ್ವೆಶ್ಚನ್, ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸುವ ತತ್ವ. ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸುವ ತತ್ವ. ಆಪ್ಷನ್ 1 ಶಿರಪಾದಾಭಿಮುಖ. ಆಪ್ಷನ್ 2 ಕೇಂದ್ರ ಪರಿಧಿ ಅಭಿಮುಖ. ಆಪ್ಷನ್ 3 ಶ್ರೇಣೀಕೃತ. ಆಪ್ಷನ್ 4 ದೈಹಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕೇಂದ್ರ ಪರಿಧಿ ಅಭಿಮುಖ ತತ್ವ. 10ನೇ ಪ್ರಶ್ನೆ, ಇವುಗಳಲ್ಲಿ ಪರಿಸರದ ಯಾವ ಕಾರಕವು ವಿಕಾಸವನ್ನು ರೂಪಿಸುವುದಿಲ್ಲ? ಆಪ್ಷನ್ ಎ ಶಿಕ್ಷಣದ ಗುಣಮಟ್ಟ. ಆಪ್ಷನ್ ಬಿ ದೈಹಿಕ ರಚನೆ. ಆಪ್ಷನ್ ಸಿ ಪೌಷ್ಟಿಕತೆ. ಆಪ್ಷನ್ ಡಿ ಸಂಸ್ಕೃತಿ. ಇವುಗಳಲ್ಲಿ ಪರಿಸರದ ಯಾವ ಕಾರಕವು ವಿಕಾಸವನ್ನು ರೂಪಿಸುವುದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೈಹಿಕ ರಚನೆ. 11ನೇ ಪ್ರಶ್ನೆ, ಸೀಮಾರವರು ಎಲ್ಲ ಪಾಠಗಳನ್ನು ವೇಗವಾಗಿ ಕಲಿಯುವರು, ಆದರೆ ಲೀನಾರವರು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವರು. ಇದು ವಿಕಾಸದ ಯಾವ ತತ್ವವನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ಸ್. ಆಪ್ಷನ್ ಎ ನಿರಂತರತೆ. ಆಪ್ಷನ್ ಬಿ ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ. ಆಪ್ಷನ್ ಸಿ ವೈಯಕ್ತಿಕ ವಿಭಿನ್ನತೆಗಳು. ಆಪ್ಷನ್ ಡಿ ಅಂತರ್ವೈಯಕ್ತಿಕ ಸಂಬಂಧಗಳು. ಸೀಮಾರವರು ಎಲ್ಲ ಪಾಠಗಳನ್ನು ವೇಗವಾಗಿ ಕಲಿಯುವರು, ಆದರೆ ಲೀನಾರವರು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವರು. ಇದು ವಿಕಾಸದ ಯಾವ ತತ್ವವನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈಯಕ್ತಿಕ ವಿಭಿನ್ನತೆಗಳು. 12ನೇ ಪ್ರಶ್ನೆ, ವಿಕಾಸವು ಆರಂಭವಾಗುವ ಸಮಯ ಯಾವುದು? ವಿಕಾಸವು ಆರಂಭವಾಗುವ ಸಮಯ ಯಾವುದು? ಆಪ್ಷನ್ ಎ ಶೈಶವಾವಸ್ಥೆ. ಆಪ್ಷನ್ ಬಿ ಪೂರ್ವ ಬಾಲ್ಯಾವಸ್ಥೆ. ಆಪ್ಷನ್ ಸಿ ಉತ್ತರ ಬಾಲ್ಯಾವಸ್ಥೆ. ಆಪ್ಷನ್ ಡಿ ಜನನ ಪೂರ್ವ ಅವಧಿ. ವಿಕಾಸವು ಆರಂಭವಾಗುವ ಸಮಯ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಜನನ ಪೂರ್ವ ಅವಧಿ. 13ನೇ ಪ್ರಶ್ನೆ, ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ. ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ? ಆಪ್ಷನ್ ಎ ನಿರಂತರತೆ. ಆಪ್ಷನ್ ಬಿ ಸಾಮಾನ್ಯದಿಂದ ನಿರ್ದಿಷ್ಟತೆ. ಆಪ್ಷನ್ ಸಿ ಅನುಕ್ರಮಣಿಕೆ. ಆಪ್ಷನ್ ಡಿ ಹಿಮ್ಮುಖವಾದುದು. ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ. ಇವುಗಳಲ್ಲಿ ಯಾವುದು ಮಾನವನ ವಿಕಾಸದ ತತ್ವ ಅಲ್ಲ ಅಂತ ಇಲ್ಲಿ ಪ್ರಶ್ನೆ ಇರೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮ್ಮುಖವಾದುದು. 14ನೇ ಪ್ರಶ್ನೆ, ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಾಯಕವಾಗಿದೆ? ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಾಯಕವಾಗಿದೆ? ಆಪ್ಷನ್ ಎ ಕಲಿಕಾಕಾರರ ಸಾಮಾಜಿಕ ಸ್ಥಿತಿಯನ್ನು ಗುರುತಿಸುವುದು. ಆಪ್ಷನ್ ಬಿ ಕಲಿಕಾಕಾರರ ಆರ್ಥಿಕ ಹಿನ್ನೆಲೆಯನ್ನು ಗುರುತಿಸುವುದು. ಆಪ್ಷನ್ ಸಿ ಕಲಿಕಾಕಾರರಿಗೆ ಏಕೆ ಬೋಧಿಸಬೇಕು ಎಂಬ ಸ್ಪಷ್ಟೀಕರಣ ನೀಡುವುದು. ಆಪ್ಷನ್ ಡಿ ಕಲಿಕಾಕಾರರ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲಿಕಾಕಾರರ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸಲು ಮಗುವಿನ ವಿಕಾಸದ ತತ್ವಗಳ ತಿಳುವಳಿಕೆ ಶಿಕ್ಷಕರಿಗೆ ಸಹಾಯಕವಾಗಿದೆ. 15ನೇ ಪ್ರಶ್ನೆ, ಯಾವುದೇ ಮಗುವು ತಾನು ಮಗುವೋ ಅಥವಾ ವಯಸ್ಕನೋ ಎಂಬ ಗೊಂದಲದಲ್ಲಿರುವ ವಿಕಾಸದ ಹಂತ. ಆಪ್ಷನ್ ಎ ವಯಸ್ಕ ಹಂತ.
ಆಪ್ಷನ್ ಬಿ ಉತ್ತರ ವಯಸ್ಕ ಹಂತ, ಆಪ್ಷನ್ ಸಿ ಕಿಶೋರಾವಸ್ಥೆ, ಆಪ್ಷನ್ ಡಿ ಪೂರ್ವ ಬಾಲ್ಯಾವಸ್ಥೆ. ಯಾವುದೇ ಮಗುವು ತಾನು ಮಗುವೋ ಅಥವಾ ವಯಸ್ಕನೋ ಎಂಬ ಗೊಂದಲದಲ್ಲಿರುವ ವಿಕಾಸದ ಹಂತ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಕಿಶೋರಾವಸ್ಥೆ. 16ನೇ ಪ್ರಶ್ನೆ, ಶಿರ-ಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿಯುವುದು. ಆಪ್ಷನ್ 1 ಕೇಂದ್ರದಿಂದ ಪರಿಧಿಯೆಡೆಗೆ, ಆಪ್ಷನ್ 2 ಶಿರದಿಂದ ಪಾದದೆಡೆಗೆ, ಆಪ್ಷನ್ 3 ಪರಿಧಿಯಿಂದ ಕೇಂದ್ರದೆಡೆಗೆ, ಆಪ್ಷನ್ 4 ಪಾದದಿಂದ ಶಿರದೆಡೆಗೆ. ಶಿರ-ಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿಯುವುದು ಶಿರದಿಂದ ಪಾದದೆಡೆಗೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆನುವಂಶೀಯತೆಯ ನಿಯಮವಲ್ಲ? ಆಪ್ಷನ್ 1 ವಿಕಾಸದ ನಿಯಮ, ಆಪ್ಷನ್ 2 ಸಾಮ್ಯತೆಯ ನಿಯಮ, ಆಪ್ಷನ್ 3 ಪರಿವರ್ತನೆಯ ನಿಯಮ, ಆಪ್ಷನ್ 4 ಇಂಚಲನೆಯ ನಿಯಮ. ಈ ಕೆಳಗಿನವುಗಳಲ್ಲಿ ಯಾವುದು ಆನುವಂಶೀಯತೆಯ ನಿಯಮವಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ವಿಕಾಸದ ನಿಯಮ. ನೆಕ್ಸ್ಟ್ ಕ್ವಶನ್, ಬೆಳವಣಿಗೆಯನ್ನು ಕುರಿತು ಯಾವ ಹೇಳಿಕೆ ಸರಿ ಇಲ್ಲ? ಆಪ್ಷನ್ ಎ ಬೆಳವಣಿಗೆಯು ದೈಹಿಕವಾಗಿದೆ, ಆಪ್ಷನ್ ಬಿ ಬೆಳವಣಿಗೆಯು ಪರಿಮಾಣಾತ್ಮಕವಾಗಿದೆ, ಆಪ್ಷನ್ ಸಿ ಬೆಳವಣಿಗೆಯನ್ನು ಅಳತೆ ಮಾಡಬಹುದು, ಆಪ್ಷನ್ ಡಿ ಬೆಳವಣಿಗೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ. ಈ ಕೆಳಗಿನವುಗಳಲ್ಲಿ ಬೆಳವಣಿಗೆಯನ್ನು ಕುರಿತು ಯಾವ ಹೇಳಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ ಡಿ ಬೆಳವಣಿಗೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ ಎಂಬುದು ಸರಿ ಇಲ್ಲ. 19ನೇ ಪ್ರಶ್ನೆ, ಇವುಗಳಲ್ಲಿ ಮಗುವಿನ ವಿಕಾಸವನ್ನು ಸೂಚಿಸುವ ಒಂದು ಹೇಳಿಕೆ. ಆಪ್ಷನ್ 1 ಗಾತ್ರ, ಉದ್ದ, ಎತ್ತರ ಮತ್ತು ತೂಕದಲ್ಲಿನ ಹೆಚ್ಚಳ, ಆಪ್ಷನ್ 2 ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ಆಗುವ ಬದಲಾವಣೆಗಳು, ಆಪ್ಷನ್ 3 ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆ ಬದಲಾವಣೆಗಳು, ಆಪ್ಷನ್ 4 ಅಳತೆ ಮಾಡಲು ಸಾಧ್ಯವಾಗುವ ದೇಹದ ಬದಲಾವಣೆಗಳು. ಮಗುವಿನ ವಿಕಾಸವನ್ನು ಸೂಚಿಸುವ ಒಂದು ಹೇಳಿಕೆ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮಗುವಿನ ದೇಹದ ಭಾಗಗಳಲ್ಲಿನ ಬದಲಾವಣೆಗಳಲ್ಲದ ಒಟ್ಟಾರೆ ಬದಲಾವಣೆಗಳು ಎಂಬುದು ಇದಕ್ಕೆ ಸರಿಯಾದ ಉತ್ತರ. 20ನೇ ಪ್ರಶ್ನೆ, ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಎಂಬುದನ್ನು ಸೂಚಿಸುವ ತತ್ವ. ಆಪ್ಷನ್ 1 ನಿರಂತರತೆಯ ತತ್ವ, ಆಪ್ಷನ್ 2 ಸಮಗ್ರತೆಯ ತತ್ವ, ಆಪ್ಷನ್ 3 ವಿಕಾಸದ ನಿರ್ದೇಶನದ ತತ್ವ, ಆಪ್ಷನ್ 4 ಅಂತರ ಸಂಬಂಧದ ತತ್ವ. ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಎಂಬುದನ್ನು ಸೂಚಿಸುವ ತತ್ವ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನಿರಂತರತೆಯ ತತ್ವ. 21ನೇ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣದ ಅರ್ಥ. ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣದ ಅರ್ಥ. ಆಪ್ಷನ್ 1 ಸಮಾಜದ ನಿಯಮಗಳನ್ನು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳುವುದು, ಆಪ್ಷನ್ 2 ಸ್ವಯಂ ಸ್ವನಿಯಮಗಳನ್ನು ಸೃಜಿಸಿಕೊಳ್ಳುವುದು, ಆಪ್ಷನ್ 3 ನಮ್ಮ ಸುತ್ತಲಿನ ಜನರನ್ನು ಗೌರವಿಸುವುದು, ಆಪ್ಷನ್ 4 ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು. ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಮಾಜೀಕರಣ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು ಎಂಬುದು ಇದಕ್ಕೆ ಉತ್ತರವಾಗಿದೆ. 22ನೇ ಪ್ರಶ್ನೆ, ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ. ಆಪ್ಷನ್ 1 ಆನುವಂಶೀಯತೆ, ಆಪ್ಷನ್ 2 ಪರಿಸರ, ಆಪ್ಷನ್ 3 ಬೆಳವಣಿಗೆ, ಆಪ್ಷನ್ 4 ಸಾಧನೆ. ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಾಧನೆ. 23ನೇ ಪ್ರಶ್ನೆ, ವಿಕಸನವೆಂದರೆ ಕ್ರಮಬದ್ಧವಾಗಿ ಊಹಿಸಬಹುದಾದ ವಿನ್ಯಾಸದಲ್ಲಿ ಉಂಟಾಗುವ ಹಾಗೂ ಕೆಳಗಿನ ಅಂಶಗಳಲ್ಲಿ ಪ್ರಗತಿಪರ ಸರಣೀಕೃತ ಬದಲಾವಣೆಗಳ
ಫಲಿತವಾಗಿದೆ. ವಿಕಸನವೆಂದರೆ ಕ್ರಮಬದ್ಧವಾಗಿ ಊಹಿಸಬಹುದಾದ ವಿನ್ಯಾಸದಲ್ಲಿ ಉಂಟಾಗುವ ಹಾಗೂ ಕೆಳಗಿನ ಅಂಶಗಳಲ್ಲಿ ಪ್ರಗತಿಪರ ಸರಣೀಕೃತ ಬದಲಾವಣೆಗಳ ಫಲಿತವಾಗಿದೆ. ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಬೆಳವಣಿಗೆ ಮತ್ತು ಅನುಭವ, ಆಪ್ಷನ್ ಬಿ ಪರಿಪಕ್ವತೆ ಮತ್ತು ಅನುಭವ, ಆಪ್ಷನ್ ಸಿ ಬೋಧನೆ ಮತ್ತು ಅನುಭವ, ಆಪ್ಷನ್ ಡಿ ಬೆಳವಣಿಗೆ ಮತ್ತು ಪರಿಪಕ್ವತೆ. ವಿಕಸನವೆಂದರೆ ಕ್ರಮಬದ್ಧವಾಗಿ ಊಹಿಸಬಹುದಾದ ವಿನ್ಯಾಸದಲ್ಲಿ ಉಂಟಾಗುವ ಹಾಗೂ ಪರಿಪಕ್ವತೆ ಮತ್ತು ಅನುಭವದಲ್ಲಿ ಪ್ರಗತಿಪರ ಸರಣೀಕೃತ ಬದಲಾವಣೆಗಳ ಫಲಿತವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಪಕ್ವತೆ ಮತ್ತು ಅನುಭವ. 24ನೇ ಪ್ರಶ್ನೆ, ಮಗುವಿನ ವಿಕಾಸಕ್ಕೆ ಕಾರಣ. ಆಪ್ಷನ್ 1 ವಯಸ್ಸು ಮತ್ತು ಅನುಭವ, ಆಪ್ಷನ್ 2 ವಯಸ್ಸು ಮತ್ತು ಪಕ್ವತೆ, ಆಪ್ಷನ್ 3 ಪಕ್ವತೆ ಮತ್ತು ಕಲಿಕೆಯ ಅನುಭವ, ಆಪ್ಷನ್ 4 ಪಕ್ವತೆ ಮತ್ತು ಮೈಕಟ್ಟು. ಮಗುವಿನ ವಿಕಾಸಕ್ಕೆ ಕಾರಣ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಪಕ್ವತೆ ಮತ್ತು ಕಲಿಕೆಯ ಅನುಭವ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಫ್ರೆಂಡ್ಸ್, ಇವಿಷ್ಟು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಪ್ರಶ್ನೆಗಳಾಗಿವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.